ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ತಡಸ ಗ್ರಾಮದಲ್ಲಿ ಆಯೋಜಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸಂಸದೀಯ ವ್ಯವಹಾರಗಳು, ಕಲ್ಲಿದ್ದಲು ಮತ್ತು ಗಣಿ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಿದ್ದರು. ಮತ್ತು ಭಾರತ ಸರ್ಕಾರ ಇವರಿಂದ ಈಗ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯ ನಾವು ಜಗತ್ತಿನ ಬಳಿಕ ಅವರು ಕೇಂದ್ರ ಸರ್ಕಾರ ದೇಶದ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಮುಂದಿನ 3 ವರ್ಷಗಳಲ್ಲಿ ಭಾರತ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಎಂದು ತಿಳಿಸಿದರು. ಅವರ ಮನೆಯೊಳಗೆ ಗ್ಯಾಸ್ ಇಲ್ಲ, ಅವರಿಗೆ ಅಕಸ್ಮಾತ್ ಆಗಿ ಆರೋಗ್ಯದಲ್ಲಿ ತೊಂದರೆ ಆದರೆ ಪ್ರೈವೇಟ್ ಹಾಸ್ಪಿಟಲ್ ತೋರಿಸುವಂತ ಸ್ಥಿತಿ ಬಂದರೆ ಅವ್ರ ಕಡೆ ದುಡ್ಡಿಲ್ಲ, ಅವ್ರು ಸಾಯ್ಬೇಕಾಗತ್ತೆ ಹೊರತಾಗಿ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಸ್ಥಿತಿಯಿಂದ ನಮ್ಮ ಬಡವರನ್ನ ದೂರ ಮಾಡಬೇಕು, ಬಡವರಿಗೆ ಈ ಸ್ಕೀಮ್ಗಳನ್ನು ಕೊಡಬೇಕು ಅನ್ನುವಂಥ ಸಂಕಲ್ಪದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು 5ನೇ ಆರ್ಥಿಕ ಶಕ್ತಿಯನ್ನಾಗಿ ದುಡ್ಡು ಬರ್ತಾ ಇದೆ. ಕೃಷಿ ವಿಜ್ಞಾನ ಕೇಂದ್ರ ದೂರದರ್ಶನದೊಂದಿಗೆ ಫಲಾನುಭವಿ ಮಂಜಪ್ಪ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿದ್ದು, ತಮ್ಮ ಜಮೀನಿನಲ್ಲಿ ಯಾವ ರೀತಿಯ ಬೆಳೆಗಳನ್ನು ಬೆಳೆದು ಉತ್ತಮ ಲಾಭ ಪಡೆಯಬಹುದು ಎಂಬ ಸಲಹೆ ಪಡೆದಿದ್ದೇವೆ. ಇದರಿಂದ ಉತ್ತಮ ಆದಾಯ ಗಳಿಸಲು ಸಾಧ್ಯವಾಗಿದೆ ಎಂದರು. ತಿಳಿಸಿ ಹೇಳ್ತಾರ, ಇಳುವರಿಯಲ್ಲಿ ಹೆಚ್ಚಾಗ್ತತಿ ಮತ್ತು ಖರ್ಚು ಕಡಿಮೆ ಆಗ್ತತಿ. ನಾವು ಮುಖ್ಯ ಉದ್ದೇಶ ಇಳುವರಿ ಹೆಚ್ಚು ಮತ್ತು ಖರ್ಚನ್ನು ಕಡಿಮೆ ಮಾಡಿಕೊಳ್ಳೋದು. ಇದಕ್ಕೆ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಹದಮಟ್ಟಿ ಎಲ್ಲ ಕೃಷಿ ವಿಜ್ಞಾನಿಗಳು ಅತ್ಯುತ್ತಮ ಸಲಹೆ ಕೊಡ್ತಿದ್ದಾರೆ. ದಯವಿಟ್ಟು ತಾವು ಎಲ್ಲರೂ ಮಣ್ಣು ಪರೀಕ್ಷೆ ಮಾಡಿಸ್ಲಿಕ್ಕೆ ಅನುಕೂಲ ಮಾಡಿಕೊಡ್ರಿ. ಅದನ್ನು ಮಾಡಿಸಿದಾಗಿಂದ ನನಗೆ ಹೆಚ್ಚಿನ ಇಳುವರಿ ಬಂದಿದೆ. ರೈತ ಉತ್ಪಾದನಾ ಕಂಪನಿಯ ಲೀಲಾವತಿ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಹಲವಾರು ರೈತರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು. ಪಶುಸಂಗೋಪನೆ ಉತ್ಪಾದಕರ ಕಂಪನಿ ಕದಮನಹಳ್ಳಿಯಲ್ಲಿದೆ. ಇದು ನಬಾರ್ಡ್ ಗ್ರಾಂಟ್ನಿಂದ ನಡೆಸ್ತಾ ಇದ್ದು, ವನಸಿರಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ದೀವಿ.